ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ರ ಎಕ್ಸಾಮ್ ಎಲ್ಲ 24/7 ಪವರ್ಡ್ ಬೈ ಬೀಕ್ ಅಂಡ್ ವೈಡ್. ಸೊ ಇವತ್ತಿನ ನೋಟಿಫಿಕೇಶನ್ ಬಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅವ್ರ ಕಡೆ ಅಂತ ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಇದು. ಅಂಡ್ ಇದು ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಆತರ ಅಲ್ಲ, ಇಟ್ ಇಸ್ ಜಸ್ಟ್ ದ ಅಡ್ಮಿಷನ್ ನೋಟಿಫಿಕೇಶನ್. ಆಯ್ತಾ, ನೀವು ಅಲ್ಲಿ ಅಡ್ಮಿಷನ್ ತಗೊಳ್ಳೋದಿಕ್ಕೆ ಅಥವಾ ಅಲ್ಲಿ ಹೋಗಿ ಒಂದು ಕೋರ್ಸ್ ನ ತಗೊಳ್ಳೋದಿಕ್ಕೆ ಕಾಲ್ ಮಾಡ್ತಾ ಇರೋದು ಇದು. ಓಕೆನಾ? ಸೊ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಎನಿ ಡಿಗ್ರಿ. ಓಕೆನಾ? ಯಾವುದೇ ಡಿಗ್ರಿ ಇದ್ರು ಓಕೆ. ದೆನ್ ಏಜ್ ಬಂದು ಅಪ್ ಟು 30 ಇಯರ್ಸ್. ನಿಮ್ಮ ಏಜ್ ಲಿಮಿಟ್ ಬಂದು 30 ಇಯರ್ಸ್ ಒಳಗಡೆ ಇರಬೇಕಾಗತ್ತೆ. ಓಕೆನಾ? ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಸೊ ಆಲ್ ದ ಕೋರ್ಸಸ್ ಸ್ಟಾರ್ಟ್ ಫ್ರಮ್. ಆಯ್ತಾ, ಕೋರ್ಸಸ್ ಸ್ಟಾರ್ಟ್ ಆಗೋದು ಯಾವಾಗ? 15th ಜುಲೈ. ಆಯ್ತಾ, ಜುಲೈ 15th ಇಂದ ನಿಮ್ಮ ಕೋರ್ಸಸ್ ಸ್ಟಾರ್ಟ್ ಆಗತ್ತೆ. ಆಯ್ತಾ, ಯಾವ ರೀತಿ ಕೋರ್ಸ್ ಇರುತ್ತೆ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ ಇಲ್ಲಿ. 3 ಇಯರ್ ಡಿಪ್ಲೊಮಾ ಕೋರ್ಸ್ ಇನ್ ಡ್ರಾಮ್ಯಾಟಿಕ್, 1 ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ, ಇಲ್ಲ 1 ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಆಕ್ಟಿಂಗ್, ಇಂಡಿಯನ್ ಕ್ಲಾಸಿಕಲ್ ಥಿಯೇಟರ್ ಇನ್ ಎಜುಕೇಶನ್. ಸೊ ಇದೆಲ್ಲದ್ರದ್ದು ಕೋರ್ಸಸ್ ಅವೈಲಬಲ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅಥವಾ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನ ಖಂಡಿತವಾಗ್ಲೂ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಎಲ್ಲಾ ಕೋರ್ಸ್ಗಳು ಸ್ಟಾರ್ಟ್ ಆಗೋ ದಿನಾಂಕ ಹೇಳದ್ನಲ್ಲ, 15th ಜುಲೈ ಇಂದ ಸ್ಟಾರ್ಟ್ ಆಗತ್ತೆ. ಓಕೆನಾ? ಸಂಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಸೆಂಟರ್ಗಳಿದೆ ಅಂಡ್ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ಬಹುದು ನಾವು ಇಲ್ಲಿ. ಸೊ 1 ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಆಯ್ತಾ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸಿಕ್ಕಿಂ ಥಿಯೇಟರ್ ಟ್ರೈನಿಂಗ್ ಸೆಂಟರ್ ಆಯ್ತಾ, ಮತ್ತೆ ಗ್ಯಾಂಗ್ಟಾಕ್ ಆಯ್ತಾ. ಇದು 2 ಜಾಗದಲ್ಲಿ ನಮ್ಗೆ 1 ಇಯರ್ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ. ಅಂಡ್ ಇದ್ರಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಮೇನ್ಲಿ ಏಮ್ಸ್ ಆನ್ ಟ್ರೈನಿಂಗ್ ಟು ಬಿಕಮ್ ದ ಪ್ರೊಫೆಷನಲ್ ಇನ್ ದ ಏರಿಯಾ ಆಫ್ ಆಕ್ಟಿಂಗ್ ಮತ್ತೆ ಡಿಸೈನ್. ಸೊ ಆಕ್ಟಿಂಗ್ ಮತ್ತೆ ಡಿಸೈನ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಎಜುಕೇಶನ್ ನ ಕೊಡ್ತಾ ಹೋಗ್ತಾರೆ. ನಾಲೆಡ್ಜ್ ನ ಅಥವಾ ನಿಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ತಾ ಹೋಗ್ತಾರೆ. ಆಯ್ತಾ, ಮತ್ತೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬ್ಯಾಂಗ್ಳೂರ್ ಸೆಂಟರ್ ಆಯ್ತಾ. ಬ್ಯಾಂಗ್ಳೂರ್ ಸೆಂಟರ್ ಏನ್ ಅವೈಲಬಲ್ ಇರುತ್ತೆ? ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಥವಾ ಬೇರೆ ಸ್ಟೇಟ್ಗೆ ಹೋಗೋದಿಕ್ ಆಗೋದಿಲ್ಲ ಅಥವಾ ಇನ್ನೆಲ್ಗೋ ಹೋಗಿ ನಾನು ಕಲ್ತ್ಕೊಳಕ್ ಆಗೋದಿಲ್ಲ ಅಂತಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ಸೆಂಟರ್ ಕೂಡ ಅವೈಲಬಲ್ ಇರುತ್ತೆ. ಸೊ ಬ್ಯಾಂಗ್ಳೂರ್ ಸೆಂಟರ್ ಅಲ್ಲಿ 1 ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಫುಲ್ ಟೈಮ್ ಇದು. ಆಯ್ತಾ, ನಿಮಗ್ ಬೇಕಾದಾಗ ಅಥವಾ ಪಾರ್ಟ್ ಟೈಮ್ ತರ ಅಲ್ಲ, ಫುಲ್ ಟೈಮ್ ಇರ್ಬೇಕಾಗತ್ತೆ. ಅಂಡ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಆಕ್ಟಿಂಗ್. ಓಕೆನಾ? ಇದ್ರಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಟು ಬಿಕಮ್ ಪ್ರೊಫೆಷನಲ್ಸ್ ಆರ್ ರಿಸೋರ್ಸ್ ಪರ್ಸನ್. ಆಯ್ತಾ, ನೀವು ಪ್ರೊಫೆಷನಲ್ ಕಂಪ್ಲೀಟ್ ಆಕ್ಟಿಂಗ್ ನ ಕಲ್ತ್ಕೊಳ್ಳೋದು ಅಥವಾ ಆಕ್ಟಿಂಗ್ಸ್ ಗೆ ಏನೇನ್ ಸ್ಕಿಲ್ಸ್ ಬೇಕೋ ಅದನ್ನ ಕಲ್ತ್ಕೊಳ್ಳೋದಕ್ಕೆ ನಿಮ್ಗೆ ಏನೇನ್ ಯಾವ್ಯಾವ ತರ ನಾಲೆಡ್ಜ್ ಬೇಕು ಅಥವಾ ಸ್ಕಿಲ್ಸ್ ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ವಾರಣಾಸಿ. ಆಯ್ತಾ, ಇದೇ ತರ ಹಲವಾರು ಸೆಂಟರ್ಗಳಿದಾವೆ. ಸೊ ಎಲ್ಲಾ ಸೆಂಟರ್ಗಳಲ್ಲೂ ಏನ್ ಕೊಡ್ತಾ ಇದಾರೆ, ಯಾವ್ಯಾವ ತರ ಕೋರ್ಸ್ ಕೊಡ್ತಾ ಇದಾರೆ ಇಲ್ಲಿ. ಇಂಡಿಯನ್ ಕ್ಲಾಸಿಕಲ್ ಥಿಯೇಟರ್ ಆಯ್ತಾ, ಅದೆಲ್ಲಿ ವಾರಣಾಸಿಯಲ್ಲಿ ಇಂಡಿಯನ್ ಕ್ಲಾಸಿಕಲ್ ಥಿಯೇಟರು, ಬ್ಯಾಂಗ್ಳೂರಲ್ಲಿ ಆಕ್ಟಿಂಗ್, ಅಂಡ್ ಸಿಕ್ಕಿಂ ಅಲ್ಲಿ ಬಂದು ಡ್ರಾಮ್ಯಾಟಿಕ್ ಆರ್ಟ್. ಓಕೆನಾ? ಸೊ ನೆಕ್ಸ್ಟ್ ತ್ರಿಪುರಾದಲ್ಲಿ ಏನಾಗುತ್ತೆ, ಸರ್ಟಿಫಿಕೇಟ್ ಕೋರ್ಸ್ ಕೊಡ್ತಾ ಇದಾರೆ ಇನ್ ಥಿಯೇಟರ್ ಇನ್ ಎಜುಕೇಶನ್ ಅಲ್ಲಿ. ಅದು ತ್ರಿಪುರಾದಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಒಂದೊಂದು ಸೆಂಟರ್ ಅಲ್ಲಿ ಒಂದೊಂದ್ ತರ ಕೋರ್ಸಸ್ ಅವೈಲಬಲ್ ಇದೆ. ಸೊ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಎಷ್ಟು ಸೀಟ್ಸ್ ಅವೈಲಬಲ್ ಇದೆ? ಟೋಟಲ್ 32 ಸೀಟ್ಸ್ ಅವೈಲಬಲ್ ಇದೆ. ಓಕೆನಾ? ಟೋಟಲ್ 32 ಸೀಟ್ಸ್ ಅಲ್ಲಿ 3 ಸೀಟ್ಸ್ ನ ಫಾರಿನರ್ಸ್ಗೆ ಅಥವಾ ಲೈಕ್ ಔಟ್ ಆಫ್ ಕಂಟ್ರಿ ಪೀಪಲ್ಗೆ ಅಂತ ರಿಸರ್ವ್ ಮಾಡಿಟ್ಟಿರ್ತಾರೆ. ಇನ್ ಮಿಕ್ಕಿದ್ ಏನಿರುತ್ತೆ 29 ಸೀಟ್ಸ್ ಅದೆಲ್ಲಾನು ಇಂಡಿಯನ್ ನ್ಯಾಷನಾಲಿಟಿ ಅವ್ರಿಗೇನೆ. ಸೊ ಲೈಕ್ ಫಾರಿನರ್ಸ್ಗೆ ಅಂತ ಲೈಕ್ ಫಾರಿನ್ ನ್ಯಾಷನಲ್ಸ್ ಅಂದ್ರೆ ಬೇರೆ ಕಂಟ್ರಿಯಿಂದ ಬರೋರ್ಗೆ ಅಂತ ಹೇಳಿ 3 ಸೀಟ್ಸ್ ನ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಓಕೆನಾ? ಸೊ ಮಿನಿಮಮ್ ಏಜ್ ಏನಾಗಿರ್ಬೇಕು? 18 ಆಗಿರ್ಬೇಕು. ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು 30 ಇಯರ್ಸ್ ಆಗಿರ್ಬೇಕಾಗುತ್ತೆ. 30 ಇಯರ್ಸ್ ಒಳಗಡೆ ಇರೋರು ಮಾತ್ರ ಅಪ್ಲೈ ಮಾಡ್ಬೇಕಾಗುತ್ತೆ. ಅಂಡ್ ಮಿನಿಮಮ್ ಬಂದು 18 ಮೇಲೆ ಇರಬಹುದು. ಓಕೆನಾ? ನೆಕ್ಸ್ಟ್, SC ST ಅವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನಾನ್ ಕ್ರಿಮಿ ಲೇಯರ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ? ಎಲಿಜಿಬಿಲಿಟಿ ಅಂದ್ರೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಗ್ರಾಜುಯೇಟ್, ಎಲ್ಲಾದ್ರೂ ಒಂದ್ ಕಡೆ ಡಿಗ್ರಿ ಕಂಪ್ಲೀಟ್ ಅಥವಾ ಗ್ರಾಜುಯೇಷನ್ ಆಗಿದ್ರೆ ಸಾಕು. ನೆಕ್ಸ್ಟ್, ಫಾರ್ 3 ಇಯರ್ ಕೋರ್ಸ್ಗೆ ಎಲಿಜಿಬಿಲಿಟಿ ಏನ್ ಬೇಕು? ಎಲ್ಲಾದ್ರೂ ಒಂದ್ ಕಡೆ ಪಾರ್ಟಿಸಿಪೇಟ್ ಮಾಡಿರ್ಬೇಕು ಥಿಯೇಟರ್ ಪ್ರೊಡಕ್ಷನ್ಸ್ ಅಲ್ಲಿ. ಆಯ್ತಾ, ಪ್ರೊಡಕ್ಷನ್ ಹೌಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೇಕಾಗತ್ತೆ. ಅಪ್ ಟು ಒಂದು ಅಟ್ಲೀಸ್ಟ್ ಒಂದು 6 ಡಿಫ್ರೆಂಟ್ ಥಿಯೇಟರ್ ಪ್ರೊಡಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೇಕಾಗತ್ತೆ. ಮತ್ತೆ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಅವಶ್ಯಕತೆ ಇರುತ್ತೆ. ಓಕೆನಾ? ನೆಕ್ಸ್ಟ್, ಫಾರ್ ಆಲ್ 1 ಇಯರ್ ಕೋರ್ಸಸ್ಗೆ 4 ಪ್ಲೇಸ್ ವಿತ್ ಅಟ್ಯಾಚ್ ಡಾಕ್ಯುಮೆಂಟ್. ಅಂದ್ರೆ ಯಾವ್ದಾದ್ರು ಒಂದು 4 ಡ್ರಾಮಾಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರ್ಬೇಕಾಗತ್ತೆ. ಮತ್ತೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ನೆಕ್ಸ್ಟ್, ವರ್ಕಿಂಗ್ ನಾಲೆಡ್ಜ್ ಆಯ್ತಾ, ಇಂಗ್ಲಿಷ್ ಅಥವಾ ಹಿಂದಿಲಿ ಇರುತ್ತೆ.
ಯಾವ ಸೆಂಟರ್ಸ್ ಅಲ್ಲಿ ಡೆಲ್ಲಿ, ವಾರಣಾಸಿ, ತ್ರಿಪುರಾದಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಬಂದು ನಮ್ಗೆ ಇಂಗ್ಲಿಷ್, ಹಿಂದಿ, ಕನ್ನಡ ಇಷ್ಟು ಅವೈಲಬಲ್ ಇರುತ್ತೆ ಲ್ಯಾಂಗ್ವೇಜಸ್. ಓಕೆನಾ. ನೆಕ್ಸ್ಟ್ ಮೀಡಿಯಂ ಹಿಂದಿ ಮತ್ತೆ ಇಂಗ್ಲಿಷ್ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಸೆಂಟರ್ ಅಲ್ಲಿ ಮಾತ್ರ ನಮ್ಗೆ ಕನ್ನಡ ಅವೈಲಬಲ್ ಇರುತ್ತೆ. ಓಕೆನಾ. ಅದು ಬಿಟ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಸೊ 3 year ಡಿಪ್ಲೊಮಾ ಕೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಸ್ಕಾಲರ್ಶಿಪ್ ಅಂತ ಹೇಳಿ 9500 ಕೊಡ್ತಾರೆ. ಓಕೆನಾ. ಅದು ಮಂತ್ಲಿ, ಎವ್ರಿ ಮಂತ್ ನಿಮ್ಗೆ 9500 ಸಿಗುತ್ತೆ. ಅದು ಲೈಕ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ. ಅದು 3 years ಡಿಪ್ಲೊಮಾ ಕೋರ್ಸ್ ತಗೊಳ್ತಾ ಇರೋರಿಗೆ. ಅದೇ 1 year ಡಿಪ್ಲೊಮಾ ಕೋರ್ಸ್ ಲೈಕ್ 1 year ಸರ್ಟಿಫಿಕೇಟ್ ಕೋರ್ಸ್ ತಗೊಳ್ತಾ ಇರೋರಿಗೆ ಸ್ಕಾಲರ್ಶಿಪ್ ಬಂದು 6000 ಪರ್ ಮಂತ್ ಕೊಡ್ತಾರೆ. ಓಕೆನಾ. ಸೊ 3 years ಅಲ್ಲಿ ಟೋಟಲ್ 6 ಸೆಮಿಸ್ಟರ್ಸ್ ಇರುತ್ತೆ ಫಾರ್ 20 weeks. 6 ಸೆಮಿಸ್ಟರ್ಸ್ ಇರುತ್ತೆ. ನೆಕ್ಸ್ಟ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಆಯ್ತಾ. ಪ್ರಾಸೆಸ್ ಫಾರ್ ಆಲ್ 5 ಕೋರ್ಸಸ್. ಅಂದ್ರೆ ಏನೇನಿರುತ್ತೆ ಪ್ರಾಸೆಸ್, ಲೈಕ್ ಅಡ್ಮಿಷನ್ಗೆನೆ ಇದು. ಆಯ್ತಾ. ಅಡ್ಮಿಷನ್ ಆದ್ಮೇಲೆ ಇನ್ನೇನೋ ಕೆಲಸ ಸಿಗುತ್ತೆ ಆತರ ಅಲ್ಲ. ಸೊ ನೀವು ಅಡ್ಮಿಷನ್ ತಗೊಳ್ಳೋದಿಕ್ಕೇನೆ ಇದು ಪ್ರಾಸೆಸ್ ಏನೇನು ಅಂತ ಹೇಳ್ತಾ ಇರೋದು. ಓಕೆನಾ. ಸೊ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಫೈನಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಯಾರ್ಯಾರು ಪ್ರಿಲಿಮಿನರಿಯಲ್ಲಿ ಕ್ವಾಲಿಫೈ ಆಗ್ತಾರೆ ಅವ್ರು ಮಾತ್ರ ಫೈನಲ್ ಎಕ್ಸಾಮಿನೇಷನ್ಗೆ ಹೋಗೋದಿಕ್ ಆಗೋದು. ಓಕೆನಾ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿರುತ್ತೆ, ಮೇ ಅಂಡ್ ಜೂನ್ 2025 at 18 ಸೆಂಟರ್ಸ್. ಆಲ್ ದ 18 ಸೆಂಟರ್ಸ್ ಅಲ್ಲಿ ಮೇ ಮತ್ತೆ ಜೂನ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸ್ಪೆಸಿಫಿಕ್ ಆಗಿ ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ನಮ್ಗೆ ಯಾವತ್ತಿರುತ್ತಪ್ಪ ಅಂದ್ರೆ 19th ಮೇ 19th ಬ್ಯಾಂಗ್ಳೂರಲ್ಲಿ ಇರುತ್ತೆ. ಓಕೆನಾ. ಬೇರೆ ಎಲ್ಲಾ ಸೆಂಟರ್ಸ್ ಅಲ್ಲೂ ಯಾವ ಇರುತ್ತೆ ಎಕ್ಸಾಮ್ ಅಂತ ಹೇಳಿ ಇಲ್ಲಿ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಅವಶ್ಯಕತೆ ಇರೋರು ಖಂಡಿತವಾಗ್ಲೂ ಅದನ್ನ ನೋಡ್ಕೊಳ್ಬಹುದು. ಸೊ ನಿಮ್ಗೆ ಲೈಕ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಅಪ್ಲೈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಯಾವಾಗ ಬರ್ಬೇಕು ಏನು ಅಥವಾ ಯಾವಾಗ ಇರುತ್ತೆ ಏನು ಅಂತ ಹೇಳಿ ನಿಮ್ಮ ಮೇಲ್ಗೆ ಕಳಿಸ್ಕೊಡ್ತಾರೆ. ನಿಮ್ಮ ಮೇಲ್ ಐಡಿಯಲ್ಲಿ ಇರುತ್ತೆ ಅದು. ಓಕೆನಾ. ಸೊ ಮೇಲ್ ಐಡಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮೇಲ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಮೇಲ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನಂತ ಹೇಳಿದ್ರೆ ಸ್ಟಡಿ ಮೆಟೀರಿಯಲ್ಸ್ ಮತ್ತೆ ಗೈಡ್ಲೈನ್ಸ್ ಎಲ್ಲಾನು ಅವರೇ ಕೊಡ್ತಾರೆ. ಯಾವಾಗ ಅಂದ್ರೆ ಏಪ್ರಿಲ್ 19th ಅಷ್ಟರಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಮ ವೆಬ್ಸೈಟ್ ಅಲ್ಲಿ ಸಿಗೋ ತರ ಅವೈಲಬಿಲಿಟಿ ಇರುತ್ತೆ. ಆಯ್ತಾ. ಸೊ ನೆಕ್ಸ್ಟ್ ಫಿಸಿಕಲಿ ಫಿಟ್ ಆಗಿದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಸಂಪೂರ್ಣವಾಗಿ ಮೆಡಿಕಲ್ ಟೆಸ್ಟ್ ಆಗತ್ತೆ. ನೆಕ್ಸ್ಟ್ ಅಪ್ಲೈ ಮಾಡೋದು ಹೆಂಗೆ. ಆಯ್ತಾ. ಬರೀ ಆನ್ಲೈನ್ ಅಲ್ಲಿ ಮಾತ್ರ ಲೈಕ್ ಅವೈಲಬಿಲಿಟಿ ಇರೋದು ನೀವು ಅಪ್ಲೈ ಮಾಡೋದಕ್ಕೆ. ಸೊ ಆನ್ಲೈನ್ ಅಲ್ಲೇ ಮಾಡ್ಬೇಕಾಗತ್ತೆ. 2 ವೆಬ್ಸೈಟ್ ಮೆನ್ಷನ್ ಮಾಡಿದ್ದಾರೆ. ಒಂದು www.nsd.gov.in ಅಂತ. ಇನ್ನೊಂದು http://www.onlineadmission.nsd.gov.in. ಆಯ್ತಾ. ಸೊ ಈ 2 ಅಲ್ಲಿ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು. ಸೊ ಸ್ಟಾರ್ಟಿಂಗ್ ಡೇಟ್ ಬಂದು 10th ಏಪ್ರಿಲ್ 10th ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಏಪ್ರಿಲ್ 10th ಇಂದ ಮೇ 10th ವರೆಗೂ ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಅಂಡ್ ಅಪ್ಲಿಕೇಶನ್ ಫೀಸ್ ಕೂಡ ಮೆನ್ಷನ್ ಮಾಡಿದ್ರೆ ಒಂದು 50 rupees ಇರುತ್ತೆ ಅಪ್ಲಿಕೇಶನ್ ಫೀಸ್. ಓಕೆನಾ. ಸೊ ಯಾರ್ಯಾರು ಸೆಲೆಕ್ಟ್ ಆಗಿರ್ತೀರಾ, ಯಾರ್ಯಾರು ಫರ್ದರ್ ಎಲಿಜಿಬಲ್ ಇದ್ದೀರಾ ಅಥವಾ ಪ್ರಾಸೆಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅವರು ಒರಿಜಿನಲ್ ಟೆಸ್ಟಿಮೋನಿಯಲ್ಸ್ ತಗೊಂಡ್ ಬರ್ಬೇಕಾಗುತ್ತೆ. ನೀವು ಏನೇನ್ ಸರ್ಟಿಫಿಕೇಟ್ಸ್ ಆನ್ಲೈನ್ ಸಬ್ಮಿಟ್ ಮಾಡಿರ್ತೀರಲ್ಲ, ಸೊ ಅದೆಲ್ಲರದು ಒರಿಜಿನಲ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆಯ್ತಾ. ಇನ್ನೇನು ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ. ಲೈಕ್ ಏನೇನ ನೆನಪಲ್ಲಿ ಇಟ್ಕೊಳ್ಬೇಕು ಅಥವಾ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಇದನ್ನ ನೋಡ್ಕೊಳ್ಬಹುದು. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರು ಡೌಟ್ ಅಥವಾ ಕ್ವೆಶನ್ಸ್ ಇದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಕಾಲವು ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.